ಯಾಕಂದರೆ ಹಳ್ಳಿಗಾಡಿನಲ್ಲಿ ಅಷ್ಟೇ ಅಲ್ಲ, ನಗರ ಪ್ರದೇಶಗಳಲ್ಲೂ ಕೂಡ ವರನನ್ನು ಹುಡುಕುವಂಥ ಸಂದರ್ಭದಲ್ಲಿ ಯುವತಿಗೆ ಅಥವಾ ವಧುವಿಗೆ ಆ ಸಂದರ್ಭ ವರ ಏನು ಮಾಡ್ತಾ ಇದ್ದಾನೆ, ಆತನ ಉದ್ಯೋಗ ಏನು, ಆತನ ಬ್ಯಾಂಕ್ ಬ್ಯಾಲೆನ್ಸ್ ಏನು, ಸರ್ಕಾರಿ ಉದ್ಯೋಗನ ಅಥವಾ IT ಕಂಪ್ನಿಯಲ್ಲಿ ಏನಾದರೂ ವರ್ಕ್ ಮಾಡ್ತಾನಾ ಅನ್ನುವಂಥದ್ದನ್ನು ನೋಡ್ತಾರೆ. ಹಾಗೆಯೇ ವಧುವನ್ನು ಹುಡುಕುವಂಥ ಸಂದರ್ಭದಲ್ಲಿ ಕೂಡ ವರ, ಈ ವೇಳೆ ವರನಿಗೂ ಕೂಡ ಸೂಕ್ತವಾದಂಥ ವಧು ಬೇಕು ಅಂತ ಬಯಸುವಂಥದ್ದು ಸಹಜವಾದಂಥ ಆಸೆ. ಒಳ್ಳೆಯ ಹೆಣ್ಣು ಮಗಳು ಬೇಕು ಅಂತ ಬಯಸಿ ಮನೆಗೆ ಕರ್ಕೊಂಬರ್ತಾರೆ. ಮತ್ತು ರೈತಾಪಿ ವರ್ಗಕ್ಕೆ ಹೊಂದಿಕೊಳ್ಳುವಂಥ ಹುಡುಗಿ ಆಗಿರಬೇಕು, ಜಮೀನಲ್ಲಿ ಕೆಲಸ ಮಾಡುವಂಥ ವಧುವಾಗಿರಬೇಕು ಅಂತ ವರನ ಕಡೆಯವರು ಬಯಸುವಂಥದ್ದು ಕೂಡ ಸಹಜ. ಆದರೆ ಯುವತಿ ಅಥವಾ ಹೆಣ್ಣು ಮಗಳ ಕಡೆಯವರು ಕೂಡ, ಮನೆ ಕಡೆಯವರು ಕೂಡ ಬಯಸುವಂಥದ್ದು ಯೋಗ್ಯ ವರ ಬೇಕು ಅಂತ ಬಯಸ್ತಾರೆ. ಆದರೆ ಯುವಕರಿಗೆ ಸಿಗ್ತಾ ಇಲ್ಲ ಯೋಗ್ಯ ವಧು ಅಥವಾ ವಧುವಿಗೆ ಸಿಗ್ತಾ ಇಲ್ಲ ಯೋಗ್ಯ ವರ. ಇದೆಲ್ಲದರ ಕುರಿತು ನಾವು ಚರ್ಚೆಯನ್ನು ಮಾಡ್ತಿದ್ವಿ. ಇವತ್ತಿನ ಸೊಸೈಟಿ ಯಾವ ಕಡೆಗೆ ಸಾಗ್ತಾ ಇದೆ, ಬದಲಾಗ್ತಾ ಇದೆಯಾ ಸಾಮಾಜಿಕ ಮನಸ್ಥಿತಿ, ಇದೊಂದು ರೀತಿ ಸಾಮಾಜಿಕ ಪಿಡುಗಾಗಿದೆಯಾ ಅನ್ನೋದ್ರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ನನ್ನ ಜೊತೆ ಅತಿಥಿ ಜಾಯಿನ್ ಆಗಿದ್ದಾರೆ, ಮಹಿಳಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರೇಮಾ ರಾಮಮೂರ್ತಿಯವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಬಹುಶಃ ಇವತ್ತಿನ ಒಂದು ಬೆಳವಣಿಗೆ ಅಥವಾ ಒಂದು ಮಾನಸಿಕತೆ ಎಲ್ಲಿಗೂ ಹೋಗಿ ಮುಟ್ಟಿದೆ ಅನ್ನುವಂಥದ್ದು ತಾವು ಕೂಡ ಗಮನಿಸಿರ್ತೀರಿ. ಅಂದರೆ ಸಮಾಜ ಬದಲಾಗ್ತಾ ಇದೆಯಾ ಅಥವಾ ನಾವು ಬದಲಾಗ್ತಿದ್ದೀವ, ಸಮಾಜ ಇದ್ದ ಹಾಗೆ ಇದೆ ನಾವು ಬದಲಾಗ್ತಿದ್ದೀವ ಅಂತ ಕನ್ಯೆ ಅಥವಾ ವರನನ್ನು ಹುಡುಕುವಂಥ ಒಂದು ವಿಚಾರದಲ್ಲಿನ ಈ ಧೋರಣೆಗಳು ಅಥವಾ ಮನಸ್ಥಿತಿ ಬದಲಾಗ್ತಾ ಇರೋದಕ್ಕೆ ಏನು ಹೇಳ್ತೀರಿ ಅಂತ? ಈಗ ಸಮಾಜ ಹಾಗೆ ಇದೆ, ಕಾಲ ಹಾಗೆ ಇದೆ. ಸಮಾಜ ಯಾವತ್ತೂ ಬದಲಾಗೋದಿಲ್ಲ, ಕಾಲ ಯಾವತ್ತೂ ಬದಲಾಗಲ್ಲ. ಕಾಲಕ್ಕೆ ತಕ್ಕಂತೆನೂ ನಾವಿಲ್ಲ ಇವತ್ತೆಲ್ಲ ಆಧುನಿಕತೆಯ ಬೆನ್ನು ಹತ್ತಿದ್ದೀವಿ. ಆಧುನಿಕತೆ ಬೇಕು, ಒಬ್ಬರು ಮಾಡ್ದಂಗೆ ನಾವು ಮಾಡಬೇಕು, ಒಬ್ಬರು ಬೆಳೆದಂಗೆ ನಾವು ಬೆಳಿಬೇಕು. ಆಮೇಲೆ ಇವತ್ತು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದಾರೆ, ಯಾವುದ್ರಲ್ಲೂ ಹಿಂದೆ ಇದೆ. ಹೆಣ್ಮಕ್ಳು ಅಷ್ಟೇ ಇವತ್ತು ಯಾವುದ್ರಲ್ಲೂ ನಾವು ಹಿಂದೆ ಇದ್ದೀವಿ ಅನ್ನೋ ಒಂದು ಇದಿಲ್ಲ, ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಇವತ್ತು ಪೈಲಟು ಆಗಿದ್ದಾರೆ, ರೈಲು ಓಡಿಸ್ತಾರೆ, ಮೆಟ್ರೋ ರೈಲು ಓಡಿಸ್ತಾರೆ, ಆಟೋ ಬಿಡಿ ಆಟೋ ಓಡಿಸ್ತಾರೆ. ಪ್ರತಿಯೊಂದರಲ್ಲೂ ಮುಂದೆ ಇರಬೇಕಾದ್ರೆ ತಮ್ಮ ಸಂಗಾತಿನ ಆರಿಸ್ಕೋಬೇಕಾದ್ರೆ ಅವ್ರಿಗೂ ಕೆಲವು ಕಟ್ಟುಪಾಡುಗಳಿರುತ್ತೆ. ನನಗೆ ಇಂಥದ್ದೇ ಗಂಡು ಬೇಕು, ನನ್ನ ಮನಸ್ಸನ್ನು ಅರಿತುಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಹೊಂದಿಕೊಳ್ಳೋ ಒಂದು ಗಂಡು ಬೇಕು ಅಂತ ಹೆಣ್ಣು ಬಯಸ್ತಾ ಇರ್ತಾರೆ, ಯೋಗ್ಯ ವರ ಬೇಕು ಅಂತ ಬಯಸ್ತಿರ್ತಾರೆ. ಆಕೆಗೆ ಎಷ್ಟೊಂದು ಮನಸ್ಸಲ್ಲಿ ಆಸೆ ಇರುತ್ತೆ, ಅದೇ ತಪ್ಪೇನೂ ಅಲ್ಲ. ತಾನು ಕಷ್ಟಪಟ್ಟಿರ್ತಾಳೆ, ತಾಯಿ ತವರು ಮನೆಯಲ್ಲಿ ಇದ್ದಾಗ ಕಷ್ಟಪಟ್ಟಿರ್ತಾಳೆ. ಮುಂದೆ ಆದ್ರೂ ನನಗೆ ಗಂಡ ಆದವನು, ನನ್ನ ಬಾಳ ಸಂಗಾತಿ ಬಂದವನು ನನ್ನ ಪ್ರತಿಯೊಂದೂ ಅರ್ಥ ಮಾಡ್ಕೋಬೇಕು, ಸಮಾಜದಲ್ಲಿ ನನ್ನ ಜೊತೆಯಾಗಿ ಬಾಳಬೇಕು ಅಂತ ಗಂಡು ಬೇಕು ಅಂತ ಹೆಣ್ಣು ಬಯಸ್ತಾಳೆ. ಅದೇ ರೀತಿ ಗಂಡು ಅಷ್ಟೇ, ಗಂಡಿಗೂ ನಾವೇನು ತೆಗೆದು ಹಾಕಬಾರ್ದು. ಯಾಕೆಂದರೆ ಆ ವರನೂ ಸಹನು ತನ್ನ ಮನೆಗೆ ಹೊಂದಿಕೊಳ್ಳೋ ಹೆಣ್ಣು, ತನ್ನ ತಂದೆ ತಾಯಿನ ನೋಡ್ಕೊಳ್ಳೋ ಹೆಣ್ಣು, ತನ್ನ ಮನೆಯಲ್ಲಿರೋದು ಕಷ್ಟ ಸುಖ ಎಲ್ಲವನ್ನೂ ಅರ್ಥಕೊಳ್ಳೋ ಹೆಣ್ಣು, ಆಮೇಲೆ ತನ್ನ ಉದ್ಯೋಗಕ್ಕೆ ಸರಿಸಮಾನವಾಗಿ ಬರೋ ಹೆಣ್ಣು ಅಂತ ವರನು ಬಯಸ್ತಾನೆ. ಇದು ಇಬ್ರದ್ದು ಏನು ತಪ್ಪು ಅಂತ ನಾ ಹೇಳೋ ಹಂಗಿಲ್ಲ. ವರನು ಅಷ್ಟೇ, ಇವತ್ತಿಗೂ ವರನಿಗೆ ತಕ್ಕದಾದ ಹುಡುಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲೋ ಅವನ ಆಂಬಿಷನ್ಗಳು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಹೆಣ್ಣಿನ ಆಸೆಗಳು ಜಾಸ್ತಿ ಆಗ್ತಾ ಇದೆ. ಹೆಣ್ಣಿನ ಒಂದು ಗುರಿಗಳು ಇರ್ಬೋದು, ತಮ್ಮ ಮನಸ್ಸಿನ ಅಭಿಲಾಷೆ ಇರ್ಬೋದು, ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಹಾಗಾಗಿ ತಡವಾಗಿ ಆಗ್ತಾ ಇದೆ. ಹಾಗಂತ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಹಿರಿಯರು ಹೇಳ್ದಂಗೆನೆ ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರುತ್ತೆ, ಒಂದು ಗಂಡಿಗೆ ಒಂದು ಹೆಣ್ಣು ಇದ್ದೇ ಇರುತ್ತೆ. ಅದಂತೂ ಖಂಡಿತ. ಅದು ಟೈಮಿಗೂ ಸ್ವಲ್ಪ ಜಾಸ್ತಿ ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತು ಕೆಲವರು ಹೆಣ್ಣು ಮಕ್ಕಳು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಇಲ್ಲಿ ಈಗ 30 ದಾಟಿದ್ರೆ, ಹಿಂದಿನ ಕಾಲದಲ್ಲೆಲ್ಲ 18 ಆಗಿದ ತಕ್ಷಣ ಮದುವೆ. ಈಗ ನೀವೊಂದು ಒಳ್ಳೆ ಮಾತು ಹೇಳಿದ್ರಿ, ಋಣಾನುಬಂಧ ಇರಬೇಕು ಅಂತ. ಅಂದರೆ ಋಣಾನುಬಂಧ ಇದ್ದಾಗ ಮಾತ್ರ ಪಶು ಪತ್ನಿ ಸುತ ಆಲಯ ಇವೆಲ್ಲವೂ ಕೂಡ ಋಣಾನುಬಂಧ ಇದ್ದ ಹಾಗೆ ಸಿಗ್ತಾ ಹೋಗುತ್ತೆ ಅಂತ. ಆಮೇಲೆ ಮಾನಸಿಕ ಖಿನ್ನತೆ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಒಂದಷ್ಟು ವಿಚಾರಗಳನ್ನ ನಾವು ಗಮನಿಸಲೇಬೇಕಾಗುತ್ತೆ. ಈಗ ಹೆಣ್ಣಿರಬಹುದು ಗಂಡಿರಬಹುದು, ಆ ಮಾನಸಿಕ ಖಿನ್ನತೆಗೆ ಒಳಗಾದಂಥ ಸಂದರ್ಭ, ಡಿಪ್ರೆಷನ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಬೇರೆ ಇನ್ನೇನೋ ಅನಾಹುತವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಬಹುಶಃ ಪೋಷಕರಾದಂಥವ್ರು, ಅದು ವರನಿಗಿರಬಹುದು ಅಥವಾ ವಧುವಿಗಿರಬಹುದು, ಹೆಣ್ಣಿನ ವಿಚಾರದಲ್ಲಿ ಕೆಲವೊಮ್ಮೆ ತುಂಬ ಡಿಲೇ ಆದಾಗ ಸೊ ಆಗ ಪೋಷಕರಾದಂಥವ್ರು ಸ್ಟ್ರಾಂಗಾಗಿ ನಿಲ್ಲಬೇಕಾಗುತ್ತೆ. ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ
ಒಂದು ಹೆಣ್ಣು ಮಗಳು ಋತುಮತಿಯಾದಂಥ ಸಂದರ್ಭದಲ್ಲಿ ಋತುಮತಿಯಾಗಿ ಒಂದು 3 ವರ್ಷ 4 ವರ್ಷ ಆಯಿತು ಅಂತಂದ್ರೆ ಅಕ್ಕಪಕ್ಕದ ಮನೆಯವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಇನ್ನೂ ಮದುವೆ ಆಗಿಲ್ವಾ, ಇನ್ನೂ ಮದುವೆ ಮಾಡಿಲ್ವಾ, ವರ ಸಿಕ್ಕಿಲ್ವಾ, ಹೀಗೆಲ್ಲ ಕೊಂಕು ನುಡಿಗಳನ್ನು ಮಾತಾಡೋರೇ ಹೆಚ್ಚು. ಖಂಡಿತ ಈ ನಗರ ಪ್ರದೇಶಗಳಲ್ಲಿ ಕಡಿಮೆ ಆದ್ರೂ ಕೂಡ ಹಳ್ಳಿ ಭಾಗದಲ್ಲಂತೂ ಇದು ಹೆಚ್ಚು. ಹೌದು. ಋತುಮತಿಯಾಗಿ 4-5 ವರ್ಷ ಆಯಿತು ಅಂತಂದ್ರೆ ತಲೆಗೊಂದೊಂದು ಮಾತಾಡುವಂಥವ್ರು ಇರ್ತಾರೆ, ಅಕ್ಕಪಕ್ಕದ ಮನೆಯವರೇ ಮಾತಾಡ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಹೆಣ್ಮಕ್ಳು ಸಹಿಸಿಕೊಂಡು ಇರಬೇಕು. ಮಾನಸಿಕವಾಗಿ ನೋವಾದಂಥ ಸಂದರ್ಭದಲ್ಲಿ ಅಥವಾ ಕುಟುಂಬದವರಿಗೆ ಹೆಣ್ಣೆತ್ತವರು ನೋವಾದಂಥ ಸಂದರ್ಭದಲ್ಲಿ ಅಂತಂದ್ರೆ ಅದನ್ನು ಪಡುವಂಥವ್ರಿಗೆ ಗೊತ್ತಿರುತ್ತೆ ಪಾಡು. ಅದಕ್ಕೆ ಇವಾಗ ಈ ನಗರ ಪ್ರದೇಶಗಳಲ್ಲಿ ಋತುಮತಿ ಆಗಿದ್ದನ್ನ ಹೇಳ್ಕೊಳ್ಳೋದೇ ಇಲ್ಲ. ಹಿಂದೆ ಹಳ್ಳಿಗಳ ಕಡೆ ಏನು ಮಾಡ್ತಾರೆ, ಅದಕ್ಕೊಂದು ಗೂಡು ಕಟ್ಬಿಟ್ಟು ಆ ಗೂಡಲ್ಲಿ 10 ದಿನ ಇರಬೇಕು ಅಂತ ಒಂದು ಪದ್ಧತಿ ರೂಢಿಸ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಅಲ್ಲಿನೆಲ್ಲ ಪಬ್ಲಿಸಿಟಿ ಇವರೇ ಮಾಡ್ಕೊಳ್ಳೋದು. ಆಮೇಲೆ ತಂದೆ ತಾಯಿ ಎಲ್ಲ ಭಾಗದಲ್ಲೂ ಇಲ್ಲ, ಅದು ಕೆಲವೊಮ್ಮೆ ಮೂಢನಂಬಿಕೆ ಅಂತ ಸೋದರ ಮಾವ ಬಂದು ಇದು ಕಟ್ಟಬೇಕು, ಅಲ್ಲಿ ಇರಬೇಕು, ಇಷ್ಟು ದಿನ ಅಂತ ಇರಬೇಕು, ಅವಳಿಗೆ ಸಪರೇಟ್ ಆಗಿ ಇಡಬೇಕು, ಆ ತರ ಒಂದು ಮಾನಸಿಕವಾಗಿ ಆಕೆನ ಅಲ್ಲಿ ಕುಗ್ಗಿಸ್ತಾರೆ, ಅಲ್ಲೇ ಕುಗ್ಸಿರ್ತಾರೆ. ಅವಳು ಅಲ್ಲಿಂದ ಈಚೆ ಬಂದ್ಮೇಲೆ ಹಳ್ಳಿಗರ ಭಾಷೆ ಗೊತ್ತಲ್ಲ, ಆಯ್ತು ಋತುಮತಿ ಆದ್ಲು, ಈಗ ವಯಸ್ಸಿಗೆ ಬಂದಿಯಾಳೆ, ಮದುವೆ ಮಾಡಲ್ಲ ಅಂತ ಅವಳಿಗೆ ಎಷ್ಟೋ ಆಸೆ ಆಕಾಂಕ್ಷೆಗಳಿರುತ್ತೆ, ಮುಂದಕ್ಕೆ ಓದಬೇಕು ಅಂತ ಇರುತ್ತೆ, ತನ್ನ ವಿದ್ಯಾಭ್ಯಾಸ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಕೆಲವು ಕಟ್ಟುಪಾಡುಗಳನ್ನ ಅಲ್ಲಿ ಹಳ್ಳಿಗರು ಮಾಡ್ತಾರೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಖಂಡಿತ ಹಂಗಾಗಲ್ಲ. ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಮುಂದೆ ನಮ್ಗೆ ಇಷ್ಟ ಇದೆ ನಾವು ಮಾತು ಮಾಡ್ಕೋತೀವಿ ಬಿಡ್ರಿ ಅಂತ ಅನ್ನೋ ಒಂದ್ರಲ್ಲೂ ಇದ್ದಾರೆ. ಕೆಲವೇ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಆ ಒಂದು ಏಜ್ ಇರುತ್ತೆ ಸರ್, ಒಂದು ಮದುವೆ. ಅದ್ರ ನೀವು ಗಮನಿಸ್ಬೇಕಾಗತ್ತೆ, ನೀವು ನಗರ ಪ್ರದೇಶಗಳಲ್ಲಿ ಹಾಗಲ್ಲ ಅಂದ್ರಿ, ಆದ್ರೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬರ ಮೂಲ ಬೇರು ಹಳ್ಳಿನೇ ಆಗಿರುತ್ತೆ, ಆದ್ರೆ ವಾಸ ಮಾಡೋದು ಇಲ್ಲಿ ಇರುತ್ತೆ. ಇಲ್ಲಿ ವಾಸ ಮಾಡ್ತಿದ್ರು ಕೂಡ ಈಗ ಅಲ್ಲಿ ಹೆತ್ತವ್ರು ಇರ್ತಾರೆ, ನಿನಗೆ ಮದುವೆ ಮಾಡ್ಬೇಕಮ್ಮ, ವರನ್ ನೋಡ್ಬೇಕು ಅಂದ್ರೆ ಒಂದು ಇಲ್ಲಿ ಲವ್ ಮ್ಯಾರೇಜ್ ಆಗ್ತಿವಿ ಅಂತಂದ್ರು ಕೂಡ ವರನ ಕಡೆಯವ್ರನ್ನ ಅವ್ರಿಗೂ ಒಂದು ಆತಂಕ ಇದ್ದೇ ಇರುತ್ತೆ, ವರನ ಕಡೆಯವ್ರು ಹೇಗಿರ್ತಾರೋ ಏನೋ ಅನ್ನುವಂಥದ್ದು. ಸೊ ಅದನ್ನು ಕೂಡ ವಿಚಾರ ಮಾಡ್ಲೇಬೇಕಾಗುತ್ತೆ. ಎಲ್ಲ ವಿಚಾರ ಮಾಡಿದ್ರು ಹಿಂದಿನ ಕಾಲದಲ್ಲಿ ಎಲ್ಲಾನು 18ರಿಂದ 20 ಮದುವೆ ಮಾಡ್ಬಿಡೋರು ಸರ್. ಏನೇ ಆಗ್ಲಿ ಸಾಕು ನೀನು ಓದಿದ್ದು, ಒಂದು SSLC ಆಗಿದ ತಕ್ಷಣ, ಒಂದು SSLC PUC ಆಗಿದ ತಕ್ಷಣ ಮದುವೆ ಮಾಡಬೇಕು, ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಮುಗಿಸ್ಕೋಬೇಕು ಅನ್ನೋರು. ಈಗ ಏನು ಮಾಡ್ತಾರೆ, ಹೆಣ್ಣುಮಕ್ಕಳು ಕೇಳೋದಿಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ಓದಬೇಕು ಅಂತ ಅನ್ಕೊಂಡಿರೋದನ್ನ ನಾವು ಓದೇ ಮುಗಿಸ್ಬೇಕು, ಆಮೇಲೆ ನೋಡೋಣ ಮದುವೆ ಅಂತಾರೆ. ಯಾವಾಗ 22-23 ದಾಟತ್ತಲ್ಲ ಆವಾಗ ಭಯ ಶುರುವಾಗುತ್ತೆ, ಹೆಣ್ಣು ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಇಬ್ರಿಗೂ ಸರಿಸಮಾನಕ್ಕೆ. ನನಗೆ ಈಗ ಮದುವೆ ವಯಸ್ಸು ಮೀರೋಯ್ತು, ನನಗೆ ಇನ್ನೂ ಗಂಡು ಸಿಗ್ತಾ ಇಲ್ಲ, ನನಗೆ ಬೇಕಾಗಿರೋ ಗಂಡು ಸಿಗ್ತಾ ಇಲ್ಲ, ನನಗೆ ಬೇಕಾಗಿರೋ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ. ಪಾಪ ಮೊನ್ನೆ ಒಂದು ಹುಡುಗ ಎಲ್ಲೋ ಒಂದು ಕಾಡಿನ ಮಧ್ಯೆ ಹೋಗ್ಬಿಟ್ಟು ಒಂದು ಮಲಕ್ಕೆ ನೇಣಾಕೋತಾನೆ, ಒಂದು ಚೀಟಿ ಬರೆದುಬಿಟ್ಟು, ನನಗೆ ಕನ್ಯೆ ಸಿಗದೆ ಕಾರಣ ನನಗೆ ಮದುವೆ ಆಗೋದಿಲ್ಲ ಅಂತ ನೊಂದುಕೊಂಡು ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಚೀಟಿ ಬರೆದ್ಬಿಟ್ಟು ಮಲಕ್ಕೆ ನೇಣಾಕೊಂಡು ಸತ್ತೋಗ್ತಾನೆ. ಅದೇ ಥರ ಹೆಣ್ಣು ಮಕ್ಕಳು ಆ ನೇಣಾಕೊಂಡು ಸಾಯೋ ತನಕ ಹೋಗಲ್ಲ, ಖಿನ್ನತೆಗೊಳಗಾಗ್ತಾರೆ. ನನಗಿನ್ನು ಮದುವೆ ಆಗಲ್ವೇನೋ, ನಾನು ಬಯಸಿದ ವರ ಸಿಗೋದಿಲ್ಲ. ಆಮೇಲೆ ಈ ಕೆಲವೊಂದು ಟೈಮ್ನಲ್ಲಿ ತಂದೆ ತಾಯಿನೂ ಅರ್ಥ ಮಾಡ್ಕೋಬೇಕು, ಇಲ್ಲ ನನ್ನ ಮಗಳಿಗೆ ಇಂಥದ್ದೇ ವರ ಬೇಕು, ಇಂಜಿನಿಯರೇ ವರ ಬೇಕು, ಡಾಕ್ಟ್ರೇ ವರ ಬೇಕು, ಹಳ್ಳಿಗಾಡಲೇ ಬೇಡ, ಹಳ್ಳಿಗೆ ಹೋಗಿ ನನ್ನ ಮಗಳಿರಲ್ಲ, ಇಷ್ಟೆಲ್ಲ ಓದಿದ್ಮೇಲೆ ರೈತರನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ರೈತರ ಜೊತೆಯಲ್ಲಿ ಇರೋಕ್ಕಾಗಲ್ಲ, ನನ್ನ ಮಗಳಿಗೆ ಇಂಜಿನಿಯರೇ ಬೇಕು, ಡಾಕ್ಟ್ರೇ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತಂದೆ ತಾಯಿನೇ ಒತ್ತಡನೂ ಇರುತ್ತೆ. ನನ್ನ ಮಗಳು ಇವಾಗ 1 ಲಕ್ಷ ಸಂಪಾದನೆ ಮಾಡ್ತಾಳೆ, 1 ಲಕ್ಷಕ್ಕೆ 1.5 ಲಕ್ಷ ಸಿಗೋ ಗಂಡೇ ಬೇಕು, ಅದಕ್ಕಿಂತ ಕಡಿಮೆ ಇರೋ ಗಂಡು ಬೇಡ. ನನ್ನ ಮಗಳು ಡಬಲ್ ಗ್ರಾಜ್ಯುಯೇಟ್ ಆದರೆ ಡಬಲ್ ಗ್ರಾಜ್ಯುಯೇಟ್ ಗಂಡೇ ಬೇಕು, ಸಿಂಗಲ್ ಗ್ರಾಜ್ಯುಯೇಟ್ ಮಾಡ್ಕೊಳ್ಳೋ, BCom BSc ಮಾಡ್ಕೊಳ್ಳಲ್ಲ ಅವರು. ಇದೆಲ್ಲ ಒತ್ತಡಗಳು ಪೋಷಕರದು ಅರ್ಧ ತಪ್ಪಿದೆ. ನಿಜ. ಗಂಡು ಒಳ್ಳೆ ಹುಡುಗನ, ಸುಸಂಸ್ಕೃತ ಹುಡುಗ ಸಿಗ್ತಾನ, ಮದುವೆ ಮಾಡಬೇಕು. ಆ ಹುಡುಗಿಗೂ ಹೇಳಬೇಕು, ನೋಡಮ್ಮ ಇದು ನೋಡ್ತಾ ಇದ್ರಾಗಲ್ಲ, ಜೀವನ ಮಾಡಬೇಕು, ಜೀವನದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀರ ತಾನೆ, ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು ನೀವು ಅಂತ ತಂದೆ ತಾಯಿ ಪೋಷಕರದು ಕರ್ತವ್ಯ ಇದರಲ್ಲಿ ತುಂಬ ಇರುತ್ತೆ. ಓಕೆ, ಮಾತಾಡ್ತಾ ಹೋಗೋಣ.